ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದ ಸಮಾನ ಮನಸ್ಕರ ಸಭೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಅವರು ಮಾತನಾಡಿ, ನಾನು 7 ಬಾರಿ ಶಾಸಕನಾಗಿದ್ದೇನೆ. ರಾಜ್ಯದ ಯಾವುದೇ ಹೋಟೆಲ್ಗೆ ಹೋದ್ರೂ ಸಿನಿಮಾ ನಟರು ನೋಡಿದಂತೆ ನೋಡ್ತಾರೆ. ಜನರು ಮಂತ್ರಿ ಆಗ್ತೀರಾ ಸಾರ್ ಅಂತ ಕೇಳ್ತಾರೆ. ನನ್ನ ಯಾರು ಬೈದಿಲ್ಲ, ಬೈಯೋದು ಬೇರೆಯವರಿಗೆ. 1994ರಿಂದ ನಾನು ರಾಜಕಾರಣದಲ್ಲಿ ಇದ್ದೇನೆ. ಬಳ್ಳಾರಿ, ಕೂಡ್ಲಿಗಿ, ಮೊಳಕಾಲ್ಮೂರು 3 ಕ್ಷೇತ್ರದಲ್ಲಿ ಗೆದ್ದಿದ್ದೇನೆ. ಕೂಡ್ಲಿಗಿ ಕ್ಷೇತ್ರವನ್ನು ವಿಜಯನಗರಕ್ಕೆ ಸೇರ್ಪಡೆ ಮಾಡಿದ್ದೇನೆ. ಕೂಡ್ಲಿಗಿ ಕ್ಷೇತ್ರದಲ್ಲಿ ಕೆರೆಗಳಿಗೆ ನೀರು ತರುವ ಕೆಲಸ ಮಾಡಿದ್ದೇವೆ. 1996ರಿಂದ ಅಪ್ಪರ್ ಭದ್ರಾ ಜಾರಿಗೆ ಒತ್ತಾಯ ಮಾಡಿದ್ದೇವೆ. ಅಕ್ವಿಡಕ್ ಅಂತಾರೆ, ಹಂಪಿ ಶಾಸನಗಳಂತೆ ತೋರಿಸುತ್ತಾರೆ. ಕಳೆದ ಬಾರಿ ಮುಖ್ಯಮಂತ್ರಿಗಳ ಮುಂದೆ ಮನವಿ ಮಾಡಿದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಕೂಡ ಮಾತನಾಡಿದ್ದೇನೆ. ಮಿನಿಸ್ಟರ್ ಆದ ಬಳಿಕ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಅನಾರೋಗ್ಯದಿಂದ ಆದರೂ ಸಾಯ್ಬೋದು. ಆದರೆ ಕ್ಷೇತ್ರದ ಜನರಿಗೆ ನೀರು ಹರಿಸುವ ಕೆಲಸ ಮಾಡಬೇಕಿದೆ. ನನ್ನ ವಿರುದ್ಧ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ದಾರೆ. ನಮ್ಮ ಜನ ಕೂಡ ಅಂಥವರನ್ನ ತಳ್ಳಿ ಬಿಸಾಕಬೇಕಿದೆ. ನಾನು ಮಂತ್ರಿಯಾಗಿ ಬರ್ತೀನಿ ಅಂತ ಎಲ್ಲೂ ನಾನು ಹೇಳಿ ಬಂದಿಲ್ಲ. ಬಳ್ಳಾರಿ, ಕೂಡ್ಲಿಗಿ ಜನ ನನ್ನ ದಬ್ಬಿಲ್ಲ. ಹೇಳದೆ ಕೇಳದೆ ಬಂದ್ವಿ. ಕೆಲಸಕ್ಕೆ ಬಾರದವರನ್ನ ಇಲ್ಲಿ ಶಾಸಕನಾಗಿ ಮಂತ್ರಿಯಾಗಿ ಮಾಡಿದ್ದರು. ಬಳ್ಳಾರಿಯಲ್ಲಿಯೂ ಇಲ್ಲಿನ ಜನರು ಬೆನ್ನಿಗೆ ನಿಂತು ಕೆಲಸ ಮಾಡಿದ್ದೆ. 10 ವರ್ಷ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಎಲ್ಲರ ಬಾಯಿಗೆ ತುಪ್ಪ ಸವರಿ ಹೋಗಿದ್ದಾರೆ. ನಾನು ವಾಪಸ್ ಈ ಕ್ಷೇತ್ರಕ್ಕೆ ಬಂದಿದ್ದು ಕಾಂಗ್ರೆಸ್ ಉಳಿಸಲು. 23,000 ಮತಗಳ ಅಂತರದಿಂದ ಜನ ಆಯ್ಕೆ ಮಾಡಿದ್ದರು. ಕ್ಷೇತ್ರದಲ್ಲಿ ನೀರಾವರಿ ಹರಿಸಲು ಕ್ಷೇತ್ರಕ್ಕೆ ಬಂದಿದೆ. ಕೇವಲ ಶಾಸಕನಾಗಿ ಮಾಡುವುದಕ್ಕಿಂತ ಮಂತ್ರಿ ಆಗಬೇಕು ಎಂದು ಬಯಸಿದ್ದೆ. ಕ್ಷೇತ್ರದ ಜನ ಆಸೆಪಟ್ಟು ಪ್ರತಿಭಟನೆ ಮಾಡಿದ್ದರು. ನನಗೂ ನೋವು ಆದಾಗ ಮಾತನಾಡಿದ್ದು ನಿಜ. ಆದರೆ ಮಿನಿಸ್ಟರ್ ಕೊಟ್ಟಿಲ್ಲ ಅಂದಾಗ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1.5 ವರ್ಷ ಶಾಸಕನಾಗಿ ಇರುತ್ತೇನೆ, ಯಾವುದೇ ಅನುಮಾನ ಬೇಡ. ಕೊಟ್ಟಿರುವ ತೀರ್ಪು ಜನ 5 ವರ್ಷ ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ಅಗ್ರಿಮೆಂಟ್ ಕ್ಲಿಯರ್ ಆಗುವವರೆಗೂ ಯಾರಿಗೂ ವಾಪಸ್ ಕರೆಯುವ ಹಕ್ಕಿಲ್ಲ. ಇನ್ನು ನಮ್ಮ ಅಗ್ರಿಮೆಂಟ್ 1.5 ವರ್ಷ ಕಾಲಾವಧಿ ಉಳಿದಿದೆ. ಮುಂದೆ ಉತ್ತಮ ಅನುದಾನ ತಂದು ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದರು. ವರದಿಗಾರ ರುದ್ರೇಶ್, ಎಡ್ಸೆಟ್ ಟಿವಿ, ಮೊಳಕಾಲ್ಮೂರು. ಡಿವಿಷನಲ್ ಮೀಟಿಂಗ್ನಲ್ಲಿ, ರಿವ್ಯೂ ಮೀಟಿಂಗ್ನಲ್ಲಿ ಕೂಡ ನಮ್ಮೆಲ್ಲ ಸ್ನೇಹಿತರುಗಳು, ಪತ್ರಕರ್ತರೆಲ್ಲ ಇದ್ರು. ಅವತ್ತೆಲ್ಲರ ಮುಂದೆ ಕೂಡ ನಾನು ಹೇಳಿದ್ದೀನಿ. ನಾನು ಅದನ್ನ ಇನ್ನೂ ಹೇಳ್ತೀನಿ ಕೂಡ. ನಿನ್ನೆನೂ ನಾನು ಬೆಂಗಳೂರಿಗೆ ಬರಬೇಕಾದ್ರೆ ಇದೇ ಸುದ್ದಿನೇ ಚೀಫ್ ಸೆಕ್ರೆಟರಿ ಮುಂದೆ ವಿಧಾನಸೌಧದಲ್ಲಿ ಮಾತಾಡಿದೆ. ನನಗೆ ಬೇಕಾಗಿರ್ತಕ್ಕಂಥ ಮಂತ್ರಿಗಿರೆಲ್ಲ ಅಪ್ಪರ್ ಭದ್ರ ನೀರಿನಿಂದ ನಾವು 40 ಅಧಿಕಾರಿಗಳು ಮೊದಲು ನೀರು ತುಂಬಿಸ್ಬೇಕು ಅಂತ. ಯಾಕಂದ್ರೆ ಮಿನಿಸ್ಟರ್ ಆದ ಕೂಡಲೇ ಅಕಸ್ಮಾತ್ ಏನಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಸತ್ತ ಸಾಯ್ಬೋದು, ಅನಾರೋಗ್ಯ ಕೆಟ್ಟ ಏನಾದ್ರೂ ಸಾಯ್ಬೋದು. ಇದು ಶಾಶ್ವತವಾಗಿರ್ತಕ್ಕಂಥ ಪದವಿ ಅಲ್ಲ. ಕ್ಷೇತ್ರಕ್ಕೆ ನನ್ನ ನಂಬಿ ಸುಮಾರು 25-26 ವರ್ಷಗಳಿಂದ ಸತತವಾಗಿ ನಾನು ಬೆನ್ನಿಗೆ ನಿಂತು ಬೈಕೊಂಡು ಅಂದ್ಕೊಂಡು ಯಾವುದೋ ಒಂದು ರೀತಿಯಲ್ಲಿ ಮುಂದಕ್ಕೆ ತರತಕ್ಕಂಥ ಕೆಲಸ ಅದು ಮಾಡಿದ್ದಾರೆ. ಯಾವುದೋ ಒಂದು ಬಾವಿಯಲ್ಲಿ ಒಂದು ಮಗು ಬಿತ್ತಂತೆ. ಮಗುನ್ ನೋಡಕ್ ಊರೆಲ್ಲರೂ ಸೇರ್ಕೊಂಡ್ರಂತೆ. ಆಳವಾಗಿ ಎಲ್ಲರೂ ನೋಡ್ತಾ ಇದ್ದಾರೆ, ಯಾರೂ ಎತ್ತಲಿಲ್ಲ. ಹೀಗಾಗಿ ಯಾರೋ ಒಬ್ಬ ನಾವು ಹೋದಂತೆ ದಡಾರಂತ ಕೆಳಗೆ ಬಿದ್ದು ಬಾವಿಯಲ್ಲೇ ಮಗು ಲಕ್ಷಕೊಂಡು ಮೇಲೆ ಕೊಟ್ಟು ಅಲ್ಲೆಲ್ಲರೂ ಸೇರ್ಕೊಂಡು ಎಂಥ ಪವಿತ್ರವಾದ ಕೆಲಸ ಮಾಡಿದಪ್ಪ. ಇಷ್ಟು ಜನ ನೋಡ್ತಾರೆ, ಯಾರೂ ಒಳಗೆ ಹೋಗ್ಲಿ. ನೀನಾದ್ರೂ ಆಳ ಬಿದ್ದಿರ್ತಕ್ಕಂಥ ಮಗುನ ಹೊತ್ಕೊಂಡು ಬಂದೇನ ಅಂತ ಹೇಳಿ ಅದಕ್ಕೆ ಅವನು ಹೇಳಿದ್ನಂತ. ಅವನು ನಾನು ನೋಡ್ತಿರ್ಲಿಲ್ಲ, ಎಲ್ಲರೂ ಬಗ್ಗಿ ನೋಡ್ತಿರ್, ನಾನು ಬಗ್ಗಿ ನೋಡಕ್ಕಂತ ಹೋದೆ. ಯಾವನ ಹಿಂದಿನ ತಳ್ಳಿಬಿಟ್ಟು ಅದಕ್ಕೆ ಅದ್ರಲ್ಲಿ ಬಿದ್ದೆ. ನಾನು ಹಿಂದೆ ಹೋದ್ರೆ ತರಲೇ ಇಲ್ಲ ಅಂತ ಹೇಳ್ಬಿಟ್ಟು ಅಂಥವ್ರು ಕೂಡ ಮೊನ್ನೆ ಮಂತ್ರಿಮಂಡಲದಲ್ಲಿ ಕೂಡ ಹಿಂದೆ ಏನು ಬಾಕ್ ಹಾಕಿರ್ತಕ್ಕಂಥ ಕೆಲಸ ಪೇಪರ್ನಲ್ಲೆಲ್ಲ ನಾನು ಹಾಕಿದ್ದೇನೆ. ಹೀಗಾಗಿ ಅವ್ರು ಮಾಡೋರು ನೇರವಾಗಿ ಬಾವಿಯಲ್ಲಿ ಬಿದ್ದಿರ್ತಕ್ಕಂಥ ಮಗು ಎತ್ಕೊಂಡು ಬರಕ್ ಬರಲಿಲ್ಲ. ಆಕಸ್ಮಿಕವಾಗಿ ಅವ್ರು ತಳ್ತಕ್ಕಂಥವ್ರು. ನಮ್ಮ ಜನ ಅಂಥವ್ರನ್ನ ತಳ್ಳಿ ಬಿಸಾಕಿದ್ರೆ ಈ ಕ್ಷೇತ್ರಕ್ಕೂ ಒಂದು ಗೌರವ, ಅಭಿಮಾನ ಬರುತ್ತೆ. MLA ಯಾರಿಗೆ ಬೇಕಾದ್ರೆ ಆಗ್ಬೋದು. ನಾನು MLA ಆಗ್ಬೇಕಾದ್ರೆ ನಾನು ಘಂಟಾಘೋಷವಾಗಿ ಹೇಳಿಲ್ಲ ಮಂತ್ರಿ ಆಗಿ ಬರ್ತೀನಿ ಅಂತ ಎಲ್ಲಿ ಹೇಳಿದ್ದೇನಪ್ಪ. ಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ ಮನೆಯಲ್ಲಿ ಹೇಳಿದ್ದ. MLAಗೆ ಅಷ್ಟೇ ಪಕ್ಷ ಟಿಕೆಟ್ ಕೊಟ್ಟಿದ್ದೆ, ನಿಂತ್ಕೊಂಡಿದ್ದೀನಿ, ಓಟ್ ಹಾಕ್ತೀನಿ. ಕಾರಣ ಇಲ್ಲಿ ಬಂದು ಬಳ್ಳಾರಿಯವರು ನನಗೇನು ಕುತ್ತಿಗೆಡು ದಬ್ಬಿರ್ಲಿಲ್ಲ ಅಲ್ಲಿ ಹೋಗು ಅಂತ. ನಾನು ಅವ್ರಿಗೆ ಕೇಳ್ದೆ ಬಿಟ್ಟು ಬಂದೆ. ಕೂಡ್ಲಿಗೆ ಹೋದೆ, ಕೂಡ್ಲಿಗೆಲ್ಲ ಕೂಡ ಅವ್ರಿಗೆ ಕುತ್ತಿಗೆಡು ದಬ್ಬಲಿಲ್ಲ. ನಾನು ಅವ್ರನ್ನೂ ಕೇಳ್ದೆ ಬಂದೆ. ಕಾರಣ 2013ರಲ್ಲಿ BSR ಪಕ್ಷದವರು ಇಲ್ಲಿ ಗೆದ್ರು. ಯಾವನೋ ಕೆಲಸ ಬರ್ದನ್ನ ಕರ್ಕೊಂಡು ಬಂದು ನಾವು ಮಂತ್ರಿಗಿರಿಗೆ MLA ಗಿರಿ ಮಾಡ್ಕೊಂಡು ನಿಂತ್ಕೊಂಡಿದ್ವಿ. ನಾನಾ ತರದ ಉಪದ್ರವಗಳನ್ನ 5 ವರ್ಷಗಳ ಕಾಲ ನೋವುಪಟ್ಟು 5 ವರ್ಷಗಳು ನೋವುಪಟ್ಟು ಕೂಡ ಈ ಹಿಂಸೆಗಳಾಯ್ತಲ್ಲ ಅಂತ ನಾವು ನೋಡ್ಕೊಂಡು ಆ ಟೈಮ್ನಲ್ಲಿ ನಾನು ಬಳ್ಳಾರಿಗಿದ್ದೆ. ಬಳ್ಳಾರಿಯಿಂದ ನಾನು ಕೆಲಸ ಮಾಡಿದ್ದೆ. ನಾನು ಈ ಇದರಲ್ಲಿ ಅವ್ರ ವಿರುದ್ಧವಾಗಿ ಕೂಡ
ಸರ್ಕಾರ ನಮ್ದೇ ಆಗಿದ್ದರಿಂದ ಸಾಕಷ್ಟು ಕೆಲಸಗಳು ಕೂಡ ಅವತ್ತು ಕೂಡ ನಮ್ಮ ಕಾರ್ಯಕರ್ತರಿಗೆ ಏನ್ ಬೇಕೋ ಅದಕ್ಕೆ ನಾನು ಪ್ರಯತ್ನಪಟ್ಟು ನಾನು ಬೆನ್ನಿಗೆ ನಿಂತಿದ್ದೆ. ಇನ್ನು ಕೂಡ್ಲಿಗೆ ಹೋದ್ಮೇಲೆ ನಿಮಗೆ ಗೊತ್ತಿದೆ 2018 ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವು ಮುಖಂಡರುಗಳು ಕೆಲವರೆಲ್ಲ ಸೇರಿ ಡಿವಿಷನಲ್ ಮೀಟಿಂಗ್ ನಲ್ಲಿ ರಿವ್ಯೂ ಮೀಟಿಂಗ್ ನಲ್ಲಿ ಕೂಡ ನಮ್ಮೆಲ್ಲ ಸ್ನೇಹಿತರುಗಳು ಪತ್ರಕರ್ತರೆಲ್ಲ ಇದ್ರೆ ಅವತ್ತೆಲ್ಲರ ಮುಂದೆ ಕೂಡ ನಾನು ಹೇಳಿದ್ದೀನಿ. ನಾನು ಅದನ್ನ ಇನ್ನೂ ಹೇಳ್ತೀನಿ ಕೂಡ. ನಿನ್ನೆನೂ ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ಇದೇ ಸುದ್ದಿನೇ ಚೀಫ್ ಸೆಕ್ರೆಟರಿ ಮುಂದೆ ವಿಧಾನಸೌಧದಲ್ಲಿ ಮಾತಾಡಿದಂತೆ ನನಗೆ ಬೇಕಾಗಿರ್ತಕ್ಕಂಥ ಮಂತ್ರಿಗಿರಿ ಎಲ್ಲ ಅಪ್ಪರ್ ಭದ್ರ ನೀರಿನಿಂದ ನಾವು 40 ಅಧಿಕಾರಿಗಳು ಮೊದಲು ನೀರು ತುಂಬಿಸ್ಬೇಕು ಅಂತ. ಯಾಕಂದ್ರೆ ಮಿನಿಸ್ಟರ್ ಆದ ಕೂಡಲೇ ಅಕಸ್ಮಾತ್ ಏನಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಸತ್ತ ಸಾಯ್ಬೋದು, ಅನಾರೋಗ್ಯ ಕೆಟ್ಟ ಏನಾದ್ರೂ ಸಾಯ್ಬೋದು. ಇದು ಶಾಶ್ವತವಾಗಿರ್ತಕ್ಕಂಥ ಪದವಿಯಲ್ಲ. ಕ್ಷೇತ್ರಕ್ಕೆ ನನ್ನ ನಂಬಿ ಸುಮಾರು 25-26 ವರ್ಷಗಳಿಂದ ಸತತವಾಗಿ ನಾನು ಬೆನ್ನಿಗೆ ನಿಂತು ಬೈಕೊಂಡು ಅಂದುಕೊಂಡು ಯಾವುದೋ ಒಂದು ರೀತಿಯಲ್ಲಿ ಮುಂದಕ್ಕೆ ತರತಕ್ಕಂಥ ಕೆಲಸ ಅದು ಮಾಡಿದ್ದಾರೆ. ಯಾವುದೋ ಒಂದು ಬಾವಿಯಲ್ಲಿ ಒಂದು ಮಗು ಬಿತ್ತಂತೆ, ಮಗು ನೋಡಕ್ಕೆ ಊರೆಲ್ಲರೂ ಸೇರ್ಕೊಂಡ್ರಂತೆ, ಹಾಳು ಬಾವಿ. ಎಲ್ಲರೂ ನೋಡ್ತಾ ಇದ್ದಾರೆ, ಯಾರೂ ಎತ್ತಲಿಲ್ಲ. ಹೀಗಾಗಿ ಯಾರೋ ಒಬ್ಬ ನಾವು ಹೋದಂತೆ ದಡಾರಂತೆ ಕೆಳಗೆ ಬಿದ್ದು ಬಾವಿಯಲ್ಲೇ ಮಗು ಲಕ್ಷಕೊಂಡು ಮೇಲೆ ಕೊಟ್ಟು ಅಲ್ಲೆಲ್ಲರೂ ಸೇರ್ಕೊಂಡು ಎಂಥ ಪವಿತ್ರವಾದ ಕೆಲಸ ಮಾಡಿದಪ್ಪ. ಇಷ್ಟು ಜನ ನೋಡ್ತಾರೆ, ಯಾರೂ ಒಳಗೆ ಹೋಗ್ಲಿ. ನೀನಾದ್ರೂ ಆಳ ಬಿದ್ದಿರ್ತಕ್ಕಂಥ ಮಗುನ ಹೊತ್ಕೊಂಡು ಬಂದೇನ ಅಂತೇಳಿ ಅದಕ್ಕೆ ಅವನು ಹೇಳಿದ್ನಂತ. ಅವನು ನಾನು ನೋಡ್ತಿರ್ಲಿಲ್ಲ, ಎಲ್ಲರೂ ಬಗ್ಗಿ ನೋಡ್ತಿರ್, ನಾನು ಬಗ್ಗಿ ನೋಡಕ್ಕಂತ ಹೋದೆ. ಯಾವನ ಹಿಂದಿನ ತಳ್ಳಿಬಿಟ್ಟು ಅದಕ್ಕೆ ಅದ್ರ ಬಿದ್ದೆ. ನಾನು ಹಿಂದೆ ಹೋದ್ರೆ ತರಲೇ ಇಲ್ಲ ಅಂತ ಹೇಳ್ಬಿಟ್ಟು ಕಾರಣ ನೀನು ಭಗವಂತ ನನ್ನ ಜೊತೆಗಿದ್ರೆ ನನ್ನ ಕಷ್ಟಗಳೆಲ್ಲ ತೀರ ಹೋಗ್ತವೆ. ಈ ಕಾರಣದಿಂದಾಗಿ ನೀನೊಬ್ಬ ನನ್ನ ಜೊತೆಗೆ ನನ್ನ ಬಾಯಲ್ಲಿ ಯಾವಾಗ್ಲೂ ಕೃಷ್ಣ ಅಂತ ಆಡಿಸ್ತೆ. ಅದೊಂದು ಹೊರ ಕೊಡಪ್ಪ ಅಂತ ಹೇಳಿ ಕೇಳಿದಂಥದ್ದು. ಕಾರಣ ಭಗವಂತ ಅಮ್ಮನ ನಮ್ಮ ಹೃದಯದಲ್ಲಿ ಇದ್ಕೊಂಡಾಗ ನಮ್ಗೆ ಯಾವ ತೊಂದರೆ ತಾಪತ್ರಗಳು ಬರಲ್ಲ. ಆಸೆ ಆಕಾಂಕ್ಷೆ ಇಟ್ಕೊಂಡು ಹೊರ ಕೇಳಿದ್ಮೇಲೆ 1 ಗಂಟೆಗೆ 2 ಗಂಟೆ ಮುಗಿದೋಗ್ತವೆ. ಅದು ಈ ಕೇಳಿರ್ತಕ್ಕಂಥ ಪರ್ಮನೆಂಟ್ ಆಗಿರ್ತಕ್ಕಂಥ ಕೆಲಸ ಅಲ್ಲಾಗ್ತವೆ. ಹೀಗಾಗಿ ನಾನು ಭಗವಂತ ಏನಾದ್ರೂ ನನಗೆ ಕೇಳಿದ್ರೆ ನಾನು ಈ MLA ಮಾಡ್ತಾರೋ ಬಿಡ್ತಾರೋ, ನಾನು ಎಲೆಕ್ಷನ್ ಬಿಡ್ತೀವೋ ನಿಲ್ತೀವೋ ಅದು ಬೇರೆ ಪ್ರಶ್ನೆ. ಆದ್ರೆ ಈ ಜನದ ಮಧ್ಯದಲ್ಲಿ ಇಲ್ಲೇ ಹುಟ್ಟಬೇಕು, ಈ ಜನಗಳ ಮಧ್ಯದಲ್ಲಿ ಇರಬೇಕು, ಈ ಜನದಲ್ಲೇನೆ ನಾನು ಸಂತೋಷವಾಗಿರ್ಬೇಕು ಅನ್ನೋ ಒಂದು ದೇವರು ನನಗೆ ವರ ಕೇಳಿದ್ರೆ ಅದರಲ್ಲೇ ಕೇಳ್ತೀನಿ.